ಗಮನಿಸ್ತಾ ಇದ್ವಿ, ಸಾಕಷ್ಟು ಸುದ್ದಿಗಳಿದೆ. ಅದರ ಜೊತೆಗೆ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದು ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ವಕೀಲರ ಹೋರಾಟಕ್ಕೆ ಮಾಡಿದ ಸರ್ಕಾರ ಐಜೂರು ಪಿಎಸ್ಐ ಸೈಯದ್ ತನ್ವೀರ್ ಹುಸೇನ್ ಸಸ್ಪೆಂಡ್ ಆಗಿದ್ದಾರೆ. ಐಜೂರು ಪಿಎಸ್ಐ ಸೈಯದ್ ತನ್ವೀರ್ ಹುಸೇನ್ ಸಸ್ಪೆಂಡ್. 40 ವಕೀಲರ ಮೇಲೆ ಎಫ್ಐಆರ್ ದಾಖಲಿಸಿದ್ದ ಪಿಎಸ್ಐ ಸದನದಲ್ಲಿ ಆದೇಶ ಅಧಿಕೃತ ಮಾಡಲಿರುವ ಗೃಹ ಸಚಿವರು ಸರ್ಕಾರಕ್ಕೆ ಮುಜುಗರ ತಪ್ಪಿಸಲು ಪಿಎಸ್ಐ ಅಮಾನತು. ಹೋರಾಟ ತೀವ್ರ ಸ್ವರೂಪ ಪಡೆಯುವ ಮುನ್ನ ಸಸ್ಪೆಂಡ್. ಪಿಎಸ್ಐ ಸಸ್ಪೆಂಡ್ಗೆ ಪ್ರತಿಭಟನೆ ಮಾಡಿದ್ದ ವಕೀಲರು. ಕಳೆದ ಹಲವಾರು ದಿನಗಳಿಂದ ಪೊಲೀಸ್ ಮತ್ತು ವಕೀಲರ ನಡುವೆ ರಾಮನಗರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಆಗ್ತಾ ಇತ್ತು. ಬಹುತೇಕರಿಗೆ ಇದು ಏನು ಹೋರಾಟ ಅಂತ ಅರ್ಥ ಆಗ್ತಾ ಇರಲಿಲ್ಲ. ಬಟ್ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಇದನ್ನು ಸುದ್ದಿ ಬಿತ್ತರ ಮಾಡ್ತಾ ಇತ್ತು. 40 ವಕೀಲರ ಮೇಲೆ ಎಫ್ಐಆರ್ ದಾಖಲೆ ಮಾಡಿದ್ರಂತೆ ಪಿಎಸ್ಐ. ಇದೀಗ ಅವರನ್ನು ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಅಧಿಕೃತವಾಗಿ ಇವತ್ತು ಸದನದಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತೇಳಿ. ವಕೀಲರು ಮತ್ತು ಪೊಲೀಸರ ನಡುವೆ ದೊಡ್ಡ ಮಟ್ಟದ ಹೋರಾಟ. ಎಲ್ಲ ನಾಯಕರುಗಳು ಬಂದರು, ಕುಮಾರಸ್ವಾಮಿ ಅವರು ಬಂದರು. ನಾವು ಅಹೋರಾತ್ರಿ ಅಹರ್ನಿಶಿ ನಾವು ರಿಪಬ್ಲಿಕ್ ಕನ್ನಡ ಅದನ್ನು ವರದಿ ಮಾಡ್ತಾ ಹೋದ್ವಿ ಯಾರೆಲ್ಲ ಬಂದರು ಅಂತೇಳಿ. ವಕೀಲರು ಪೊಲೀಸರು ವಕೀಲರ ಮೇಲೆ 40 ವಕೀಲರ ಮೇಲೆ ಎಫ್ಐಆರ್ ದಾಖಲಿಸಿದ್ರು ಅನ್ನೋ ಕಾರಣಕ್ಕಾಗಿ ನೋಡಿ, ಇದುವೇ ರಾಮನಗರ ಜಿಲ್ಲಾ ವಕೀಲರ ಸಂಘ, ನಮ್ಮ ನಡೆ, ರಾಮನಗರದ ಕಡೆ ಎಲ್ಲ ವಕೀಲರು ಬಂದಿದ್ದರು ಕೂಡ. ನಿರಂತರವಾಗಿ ಇದರ ಬಗ್ಗೆ ಫೋನ್ ಇದೆ. ಅದಕ್ಕೆ ಐಜೂರು ಪಿಎಸ್ಐ ಇದೀಗ ಸಸ್ಪೆಂಡ್ ಆಗಿದ್ದಾರೆ. ಸುಳ್ಳು ಕೇಸ್ ದಾಖಲಾಗಿದೆ ಅನ್ನೋದನ್ನ ಈ ವಿಚಾರ ಮುಂದಿಟ್ಕೊಂಡು 2 ದಿನದಿಂದ ಅಹೋರಾತ್ರಿ ಧರಣಿ ಮುಂದಾಗಿದ್ರು ವಕೀಲರು. ಪೊಲೀಸರು ಬಂದರು, ಇಬ್ಬರ ಮಧ್ಯೆ ವಾಗ್ವಾದ ಆಯಿತು. ಅದು ಆ ನಂತರ ರಾಜಕೀಯ ತಿರುವು ಪಡೆದುಕೊಳ್ತಾ ಇತ್ತು. HD ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಬಂದರು, ನಾವು ನಿಮ್ಮ ಬೆಂಬಲಕ್ಕಿರ್ತೀವಿ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಆಗಿದ್ದನ್ನು ಗಮನಿಸಿದ್ವಿ. ಈ ಎಲ್ಲ ಬೆಳವಣಿಗೆಯ ಬಳಿಕ PSI ಸಸ್ಪೆಂಡ್ ಆಗಲೇಬೇಕು, ಅಲ್ಲಿ ತನಕ ಧರಣಿ ಕೈ ಬಿಡಲ್ಲ, ಹೋರಾಟ ಕೈ ಬಿಡಲ್ಲ ಅಂತ ವಕೀಲರು ಪಟ್ಟು ಹಿಡಿದಿದ್ರೆ ಆ ಪಟ್ಟಿಗೆ ರಾಜ್ಯ ಸರ್ಕಾರ ಅಂತೂ ಇಂತೂ ಮಣಿದಿದೆ. PSI ಸಸ್ಪೆಂಡ್ ಆಗಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಈಗ ಮಹದೇವ ಸ್ವಾಮಿ ಇದ್ದಾರೆ. ನನಗೂ ಶ್ರುತಿ ಇದೆಯಲ್ಲ, ಯಾವುದಕ್ಕೆ ಪ್ರಕರಣದ ವಿಚಾರ ಓಕೆ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ, ಅದರ ಮೂಲ ಎಲ್ಲಿಂದ ಹುಟ್ಕೋತು ಅಂತ ಒಂದು ಎಕ್ಸಾಕ್ಟ್ ಆಗಿ ಯಾರಿಗೂ ಗೊತ್ತಿರಲಿಲ್ಲ. ಈಗ ಮಹದೇವ ಸ್ವಾಮಿ ಅದರ ಬಗ್ಗೆ ವಿವರಿಸ್ತಾರೆ. ಮಹದೇವ ಸ್ವಾಮಿ ಅವರೇ, 40 ವಕೀಲರ ಮೇಲೆ ಎಫ್ಐಆರ್ ಹಾಕಿರ್ತಾರೆ. ಇದು ಶುರುವಾಗಿದ್ದು ಹೆಂಗೆ, ಇಷ್ಟು ತೀವ್ರತರ ಪಡ್ಕೊಳ್ಳೋಕೆ ಕಾರಣವೇನು? ನಂಬರ್ 1. ನಂಬರ್ 2, ರಾಜಕಾರಣಿಗಳೆಲ್ಲ ಎಂಟ್ರಿ ಕೊಟ್ಟು ಸಮಾಧಾನ ಪಡಿಸುವಂಥದ್ದು ಏನಿದು ಗಲಾಟೆ? ಮೇಯ್ನ್ಲಿ ಈಗ ಸಸ್ಪೆಂಡ್ ಅಂತೂ ಆಗಿದೆ, ಗಲಾಟೆ ಏನು ಮೇಯ್ನ್ಲಿ ಎಲ್ಲಿಂದ ಶುರುವಾಯ್ತಿದ್ದು? ಜಯಪ್ರಕಾಶ್, ಪ್ರಮುಖವಾಗಿ ಇದು ಪ್ರಾರಂಭ ಆಗಿದ್ದು ಎಲ್ಲಿಂದ ಅಂತಂದರೆ, ಚಾನ್ಪಾಷಾ ಅಂತನ್ನುವಂತಹ ಒಬ್ಬ ವ್ಯಕ್ತಿ ಜ್ಞಾನವ್ಯಾಪಿ ಒಂದು ಆದೇಶ ಏನಿದೆ, ಆ ಕೋರ್ಟ್ನ ಆದೇಶ, ವಾರಣಾಸಿಯ ಕೋರ್ಟ್ ನೀಡಿದಂತಹ ಆದೇಶ ಏನಿದೆ, ಆ ಆದೇಶವನ್ನು ಪ್ರಶ್ನೆ ಮಾಡಿ ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟನ್ನು ಮಾಡ್ತಾರೆ. ಅಂದರೆ ನ್ಯಾಯಾಲಯವನ್ನು ನಿಂದಿಸಿ, ನ್ಯಾಯಾಧೀಶರನ್ನು ನಿಂದಿಸಿ ಅವಹೇಳನಕಾರಿಯಾಗಿ ಒಂದು ಪೋಸ್ಟನ್ನು ಆ ಒಂದು ಚಾನ್ಪಾಷಾ ಅನ್ನುವಂತಹ ವಕೀಲ ಮಾಡ್ತಾನೆ. ಅಂದರೆ ರಾಮನಗರ ಮೂಲದ ವಕೀಲನೇ ಚಾನ್ಪಾಷಾ ಅನ್ನುವಂತಹ ವ್ಯಕ್ತಿ. ಓಕೆ. ಅದಾದ ನಂತರ ಏನಾಗುತ್ತೆ ಅಂತಂದ್ರೆ, ಒಂದಷ್ಟು ಹಿಂದೂ ಪರ ಸಂಘಟನೆಗಳು SP ಅವರಿಗೆ ಜೊತೆಗೆ ಸಂಘಟನೆಯವರಿಗೆ ಒಂದು ಮನವಿಯನ್ನ ಕೊಡ್ತಾರೆ, ಆತನನ್ನ ನಿಮ್ಮ ಬಾರ್ ಕೌನ್ಸಿಲ್ ಅಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ಇದರಿಂದ ಸಾಕಷ್ಟು ತೊಂದರೆ ಆಗುತ್ತೆ, ವಕೀಲರಿಗೆ ಅವಮಾನ ಆಗುತ್ತೆ, ಯಾಕಂದ್ರೆ ನ್ಯಾಯಾಂಗವನ್ನೇ ಕೂಡ ನಿಂದಿಸಿದ್ದಾನೆ ಅಂತ ಅನ್ನುವಂಥದ್ದು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಯಾವಾಗ ವಕೀಲರ ಸಂಘಕ್ಕೆ ಹೋಗಿ ಮನವಿಯನ್ನ ಕೊಡ್ತಾರೋ, ಮನವಿಯ ಕೊಟ್ಟ ನಂತರ ಒಂದಷ್ಟು ಚಾನ್ಪಾಷಾ ಪರವಾದಂತಹ ಒಂದಷ್ಟು ವ್ಯಕ್ತಿಗಳು ಕೂಡ ವಕೀಲರ ಸಂಘಕ್ಕೆ ಮನವಿಯನ್ನು ಕೊಡಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ವಕೀಲರಿಗೂ ಮತ್ತು ಆ ಚಾನ್ಪಾಷನ ಬೆಂಬಲಿಗರಿಗೂ ಒಂದಷ್ಟು ಗಲಾಟೆ ಆಗುತ್ತೆ. ಆ ಗಲಾಟೆಗೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗುತ್ತೆ. ಅಂದರೆ ಅದೇ ಐಜೂರು ಪೊಲೀಸ್ ಠಾಣೆಯಲ್ಲಿ ವಕೀಲರು ಕೂಡ ದೂರನ್ನು ನೀಡ್ತಾರೆ. ಆ ಸಂಬಂಧ ಒಂದಷ್ಟು ಜನರ ಮೇಲೆ FIR ಆಗುತ್ತೆ. ಅದಾದ ನಂತರ ರಫೀಕ್ ಅನ್ನುವಂತಹ ವ್ಯಕ್ತಿ ಕೂಡ ನಮ್ಮ ಮೇಲೆ ವಕೀಲರು ಹಲ್ಲೆ ಮಾಡಿದ್ದಾರೆ ಅಂತೇಳಿ ಅದೇ ಐಜೂರು ಪೊಲೀಸ್ ಠಾಣೆಯ ತನ್ವೀರ ದೂರನ್ನು ಪಡೆದುಕೊಂಡು 40 ಜನ ವಕೀಲರ ಮೇಲೆ FIR ಅನ್ನು ದಾಖಲಾಗುತ್ತೆ. ಅಲ್ಲಿಂದ ಈ ಪ್ರಕರಣ ಈ ಒಂದು ಇಷ್ಟೊಂದು ದೊಡ್ಡ ಮಟ್ಟದ ವಿವಾದ ಆಗಲಿಕ್ಕೆ ಕಾರಣವಾಗುತ್ತೆ. ಕಳೆದ 8 ದಿನಗಳಿಂದಲೂ ಕೂಡ ವಕೀಲರು ಆತನನ್ನು ಸಸ್ಪೆಂಡ್ ಮಾಡಬೇಕು, ಸುಳ್ಳು ಕೇಸನ್ನು ದಾಖಲು ಮಾಡಿದ್ದಾರೆ, ಅಂದರೆ ಯಾವುದೇ ರೀತಿಯಾದಂಥ ತನಿಖೆಯನ್ನು ಮಾಡದೆ FIR ಅನ್ನು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತನ್ನುವಂಥದ್ದು ವಕೀಲರ ವಾದವಾಗಿತ್ತು. ಅಂದರೆ ಯಾವಾಗ ಇವರು ವಕೀಲರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ರು ಕೂಡ ಸರ್ಕಾರವಾಗಲಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕ್ರಮ ತಗೊಳ್ಳಿಲ್ವೋ, ಅವರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು. ಅದಾದ ನಂತರ ಸಾಕಷ್ಟು ರಾಜಕೀಯ ನಾಯಕರುಗಳು ಕೂಡ ಎಂಟ್ರಿ ತಗೊಂಡ್ರು. ಜೊತೆಗೆ ನಾಳೆ ಬೆಂಗಳೂರು ಚಲೋ ಮಾಡಲಿಕ್ಕೆ ಎಲ್ಲ ವಕೀಲರು, ಇಡೀ ರಾಜ್ಯದ ಎಲ್ಲ ವಕೀಲರು ಕೂಡ ಒಟ್ಟಾಗಿ ಸೇರಿ ಬೆಂಗಳೂರಿನ ಬೃಹತ್ ರ್ಯಾಲಿಯನ್ನು ಮಾಡ್ತೇವೆ, ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೇವೆ ಅಂತನ್ನುವಂತಹ ಮಾತನ್ನು ಯಾವಾಗ ಹೇಳಿದ್ರು, ಅದಾದ ನಂತರ ಅದು ಸದನದಲ್ಲೂ ಕೂಡ ಚರ್ಚೆ ಆಯಿತು. ಬಹುತೇಕ ಅಶೋಕ್ ಜೊತೆಗೆ HD ಕುಮಾರಸ್ವಾಮಿ ಅವರು ಕೂಡ ಅದರ ಬಗ್ಗೆ ಮಾತನಾಡಿದ್ರು. ಐಜೂರು ಪೊಲೀಸ್ ಠಾಣೆಯ
PSI ಏನಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಕೊನೆಗೂ ಕೂಡ ಸರ್ಕಾರ ಮಣಿದಿದೆ. ಯಾಕಂದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಹಾಗಾಗಿ ಆ ಒಂದು ಮುಜುಗರವನ್ನು ತಪ್ಪಿಸ್ಕೊಳ್ಳಿಕ್ಕೆ ಈಗ ಯಾವುದೇ ರೀತಿಯಾದಂತಹ ಗಲಾಟೆಗಳು ಆಗಬಾರ್ದು ಅಂತನ್ನುವಂಥ ಕಾರಣಕ್ಕೆ ಬಹುತೇಕರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.